ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು BN Grow. ಐ ಆಮ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ, ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ನೋಡೋಣ. ಅದಕ್ಕೂ ಮುಂಚೆ ಇಲ್ಲೊಂದು ಕಾಮೆಂಟ್ ಇದೆ ನೋಡಿ, ಇಲ್ಲೊಬ್ರು ಕಾಮೆಂಟ್ ಮಾಡಿದ್ದಾರೆ, ಅವೆಲ್ಲ ರಿಯಲ್ ಟ್ರೇಡ್ಸಾ ಪೇಪರ್ ಡೆಮೋ ಟ್ರೇಡ್ಸಾ ಕೇಳ್ಕೊಳ್ಳಿ, ಎಲ್ಲ ಡವ್ ಅದು ಅಂತ. ಓಕೆ, ಅದು ರಿಯಲ್ ಟ್ರೇಡಾ ಪೇಪರ್ ಟ್ರೇಡಾ ಅಂತ ಇದನ್ನು ನೋಡಿದ್ರೆ ಟೆಲಿಗ್ರಾಮಲ್ಲಿ ಸ್ಕ್ರೀನ್ಶಾಟ್ಸ್ ಬಂದಿರ್ತಾವಲ್ಲ, ಇವನ್ನ ನೋಡಿದ್ರೆ ಗೊತ್ತಾಗಬೇಕು. ಅದು ಗೊತ್ತಾಗ್ದಿರೋ ಅಷ್ಟು ಕೀಳು ಮಟ್ಟದ ನಾಲೆಜ್ ಇಟ್ಕೊಂಡು ಮಾತಾಡ್ತೀರಲ್ವ, ಅಂಥವ್ರಿಗೆಲ್ಲ ನನ್ನ ಆನ್ಸರ್ ಓಕೆ. ಇದು ನನ್ನ ಆನ್ಸರ್. ಯಾಕಂದರೆ ಇದನ್ನು ನೋಡಿದ್ರೆ LKG ಮಗುಗೆ ಗೊತ್ತಾಗುತ್ತೆ ಇದು ರಿಯಲ್ಲ ಫೇಕಾ ಅಂತ. ಓಕೆ, ನೋಡ್ಕೊಳ್ಳಿ, ಅಂಥವ್ರ ಬಗ್ಗೆ ಮಾತಾಡೋದು ಬೇಡ. ಈಗ ಇದರಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಇದೆ. ಆ ಗುಡ್ ನ್ಯೂಸ್ ಏನಂದರೆ, ಇಲ್ಲಿ ನೋಡಿ, ನಮ್ಮ ಸ್ಟೂಡೆಂಟ್ ಒಬ್ಬರು ಇಲ್ಲಿ ಜಾಯ್ನ್ ಆಗಿ, ಓಕೆ, ಇಲ್ಲಿ ಜಾಯ್ನ್ ಆಗಿದ್ದಾರೆ. ಇಲ್ಲಿ ಜಾಯ್ನ್ ಆದಮೇಲೆ ಇವತ್ತು ಇಲ್ಲೊಂದು ಕಾರ್ ತಗೊಂಡಿದ್ದಾರೆ ನೋಡಿ, ಕಾಣ್ತಿದೆಯಾ? ಇವತ್ತೊಂದು ಕಾರ್ ತಗೊಂಡಿದ್ದಾರೆ. ಇದರಲ್ಲಿ ಖುಷಿ ವಿಚಾರ ಏನಂದರೆ, ಸಾರು ಅವ್ರ ಅಭಿಮಾನದಿಂದ ಒಂದು ವಿಡಿಯೋ ಮಾಡಿದ್ದಾರೆ, ಕೇಳಿಸ್ಕೊಳ್ಳಿ. ನಮಸ್ಕಾರ ಎಲ್ಲರಿಗೂ, ನಾನು ಹರೀಶ್ ಮಾತಾಡ್ತಾ ಇರೋದು. ಇದು ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಿಕಾಸ್ ಆಫ್ BN Grow ಚರಣ್ ಸಾರ್ ಬಗ್ಗೆ. ಈ ಕಾರ್ನ ತೊಗೊಳ್ಬೇಕು ಅಂತ ನನಗೆ ಆಸೆ ಆಗಿತ್ತು, ಬೇರೆ ವಿಷಯ ಆದರೂ ಈ ತೊಗೊಳಕ್ಕೆ ಧೈರ್ಯ ಬಂದಿತ್ತು ಅಂದರೆ ಬಿಕಾಸ್ ಆಫ್ ಯು ಸರ್, ಬಿಕಾಸ್ ಆಫ್ BN Grow ಇಂದಲೇ ನಾನು ಇದನ್ನು ತೊಗೊಳಕ್ಕೆ ಸಾಧ್ಯ ಆಗಿತ್ತು. ನೀವು ನನ್ನ ಥರನೇ ಬೇಕಾದಷ್ಟಕ್ಕೆ ಹೆಲ್ಪ್ ಮಾಡಿದ್ರಲ್ಲ, ಅವರು ಇದೇ ಥರನೇ 1ಕ್ಕೆ 10 ಕಾರ್ ತೊಗೊಳ್ಳಿ ಅಂತ ನಿಮ್ಮ ಸಜೆಷನಿಂದ ನಾನು ತೊಗೊಂಡಿದ್ದೀನಿ. ನಿಮ್ಮ ಒಂದು ಆಶೀರ್ವಾದ, ನಿಮ್ಮ ವಿದ್ಯೆಯಿಂದ ನಾನು ಬೆಳೆದಿದ್ದಕ್ಕೋಸ್ಕರ ತುಂಬ ಥ್ಯಾಂಕ್ಸ್ ಸರ್, ಬಿಕಾಸ್ ಆಫ್ BN Grow ಆ್ಯಂಡ್ ಚರಣ್ ಸರ್. ಈ ಕಾರ್ ಡೆಡಿಕೇಟ್ ಮಾಡ್ತಾ ಇರೋದು ಚರಣ್ ಸರ್ ಮತ್ತು BN Growಗೋಸ್ಕರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಖುಷಿ ಆಗುತ್ತಲ್ಲ ಸರ್. ಓಕೆ, ಕೇಳಿಸ್ಕೊಂಡ್ರಲ್ವಾ? ನೋಡಿ, BN Grow ಜೊತೆ ಸೇರಿ ಕಲಿತು ಹಾರ್ಡ್ ವರ್ಕ್ ಮಾಡಿದವರು ಈ ಮಟ್ಟಕ್ಕಿದ್ದಾರೆ. ಅವರಲ್ಲಿ ಕುತ್ಕೊಂಡು ಏನೋ ಮಾತಾಡ್ತಾರಲ್ಲ, ಅವ್ರಿಗೆ ಆನ್ಸರ್ ನೋಡಿದ್ರಲ್ಲ ಅದು. ಓಕೆ, ನಾವು ಇಂಥವ್ರ ಬಗ್ಗೆ ನೋಡೋಣ, ಈ ಥರ ಪಾಸಿಟಿವ್ ಆಗೇ ಇರೋಣ. ಅವರು ತುಂಬ ಕಷ್ಟಪಟ್ಟು ಅವ್ರು ಏನು ಕಾರ್ ತೊಗೋಬೇಕು ಅಂದ್ಕೊಂಡಿದ್ದಾರೆ ಅದನ್ನು ಇವತ್ತು ತಗೊಂಡಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಹರೀಶ್ ಸರ್, ಇನ್ನೂ ಸ್ವಲ್ಪ ಮೇಲಕ್ಕೆ ಬರಬೇಕು, ಇನ್ನೂ ಒಳ್ಳೇದಾಗಬೇಕಂತ ವಿಶೇಷ ಸರ್, ಥ್ಯಾಂಕ್ ಯು. ಓಕೆ, ಈಗ ನನ್ನ ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ ನೋಡೋಣ. ಒಂದ್ಸಲಿ ನೋಡ್ಕೊಳ್ಳಿ, ನನ್ನ ಅನಾಲಿಸಿಸ್ ಇದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೆ. ಡಿಫಿಕಲ್ಟ್ ಮಾರ್ಕೆಟ್, ಡೈರೆಕ್ಷನಲ್ ಬೇಕು ಅಂದರೆ ಇದ್ರ ಮೇಲೆ ಹೋಗಬೇಕು, ಆದರೆ ಇದ್ರ ಕೆಳಗಡೆ ಬರಬೇಕು. ಇಲ್ಲಾಂದರೆ ಇಲ್ಲಿ 50 ಮಿನಿಟ್ಸಲ್ಲಿ ರಿಜೆಕ್ಷನ್ ಬಂದರೆ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಸೆಲ್ ಪ್ಲಾನ್ ಮಾಡ್ಕೊಳ್ಳಿ ಅಂತ. ಇದು ನೋಡಿ 50 ಮಿನಿಟ್ಸ್ ರಿಜೆಕ್ಷನ್, ಇದನ್ನೇ ನಾನು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿದ್ದೆ. ಇಲ್ಲಿ ನೋಡ್ಕೋಬೋದು ನೀವು, ಟೆಲಿಗ್ರಾಮಲ್ಲಿ ಇವತ್ತು ಮೇ 21 ಇಲ್ಲಿ ಅಪ್ಡೇಟ್ ಮಾಡಿದ್ದೆ. ಇದು ಲೋ ಕ್ರಾಸ್ ಆದರೆ PE ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ. ಓಕೆ, ಆ ಸ್ಟ್ರೈಕ್ ಪ್ರೈಸ್ ಯಾವುದನ್ನು ಕೂಡ ಮೆನ್ಷನ್ ಮಾಡಿದ್ದೆ. ಅದಾದಮೇಲೆ ಮಾರ್ಕೆಟ್ ಫಾಲ್ ಆಯಿತು, ಇದೆಲ್ಲ ಪ್ರಾಫಿಟ್ಸ್. ಇವತ್ತಿಂದು ಫೀಡ್ಬ್ಯಾಕ್ 100%ಅಲ್ಲಿದ್ದಾರೆ ಎಲ್ಲ. ಸೂಪರ್ 2 ವೋಟ್ ಬಂದಿದ್ದಾವೆ, 100%ಗೆ 23 ವೋಟ್ಸ್ ಬಂದಿದ್ದಾವೆ. ಇದು ಇವತ್ತು ನಮ್ಮ ಫೀಡ್ಬ್ಯಾಕ್. ಓಕೆ, ಇದು ವರ್ಕ್ ಆಗಿರೋ ವಿಧಾನ. 50 ಮಿನಿಟ್ಸ್ ಕ್ಯಾಂಡಲ್ ಲೋ ಬ್ರೇಕ್ ಆದರೆ ಸೆಲ್ ಮಾಡಿ ಅಂತ ಹೇಳಿದ್ದೆ, ಇದು ವರ್ಕ್ ಆಗಿರೋ ವಿಧಾನ. ಓಕೆ, ಈಗ ನಾಳೆ ಏನು ಮಾಡಬೇಕು, ನಾಳೆ ನೋಡ್ಕೊಳ್ಳಿ, ತುಂಬ ಸಿಂಪಲ್. ಅಗೇನ್ ಸೇಮ್ ಲೆವೆಲ್ಸ್, ಇದ್ರ ಮೇಲೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈ ಪ್ಲ್ಯಾನ್ ಮಾಡಿ, ಆರ್ ಈ ಲೆವೆಲ್ ಬ್ರೇಕ್ ಆದರೆ ಸೆಲ್ ಪ್ಲ್ಯಾನ್ ಮಾಡಿ. ಇದ್ರ ಒಳಗಡೆ ಸೇಮ್ ಇವತ್ತು ಹೆಂಗಿತ್ತು ಆ ಥರ ಲೋಯರ್ ಟೈಮ್ ಫ್ರೇಮ್ ಯೂಸ್ ಮಾಡ್ಕೊಂಡು ಟ್ರೇಡ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದು ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ನೋಡಿ, ಇಲ್ಲೊಂದು ಬಾಕ್ಸ್ ಹಾಕಿದ್ದೆ ಬ್ಲೂ ಕಲರ್ ಲೈನ್, ಆ ಬಾಕ್ಸ್ ಬ್ರೇಕ್ ಆಗಿ ರೀಟ್ರೇಸ್ ಮಾಡುವಾಗ ಸೆಲ್ಲಿಂಗ್ ಪ್ಲ್ಯಾನ್ ಮಾಡಿ ಅಂತ. ಇದು ರಿಸಲ್ಟ್, ಇದು ಪೂರ್ತಿ ಮಾಡಿದ್ದೀವಿ ಪ್ರಾಫಿಟ್. ಅದು ಪ್ರಾಕ್ಟೀಸ್ ಮಾಡಿರೋದು, ಅದನ್ನೇನು ಪೋಸ್ಟ್ ಮಾಡಿಲ್ಲ ನಾವು. ಓಕೆ, ನೋಡ್ಕೊಳ್ಳಿ. ಈಗ ಬ್ಯಾಂಕ್ ನಿಫ್ಟಿ ನಾಳೆ ಏನು ಮಾಡಬೇಕಂದ್ರೆ, ಕರೆಕ್ಷನ್ ಬಂದಮೇಲೆ ಇಲ್ಲಿಂದ ಬೈ ಪ್ಲ್ಯಾನ್ ಮಾಡಿ. ಇಲ್ಲಿ 50 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಬೇಕು, ಬೈ ಪ್ಲ್ಯಾನ್ ಮಾಡಿ. ಯಾಕಂದರೆ ಸಪೋರ್ಟ್ಗೂ ರೆಸಿಸ್ಟೆನ್ಸ್ಗೂ ಸೆಂಟ್ರಲ್ಲಿದೆ, 50 ಮಿನಿಟ್ಸೇ ಯೂಸ್ ಮಾಡಿ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್.
ಇದು ನಿಫ್ಟಿ ಲೆವೆಲ್ಸ್, ನೋಡ್ಕೊಳ್ಳಿ. ಈ ಲೆವೆಲ್ಸು ಅನಾಲಿಸಿಸ್ ಎಲ್ಲ ಪೂರ್ತಿ ಎಜುಕೇಷನಲ್ ಪರ್ಪಸ್, ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಮಾತ್ರ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್, ಬಿಕಾಸ್ ಐ ಆಮ್ ನಾಟ್ ಸೆಬಿ ರಿಜಿಸ್ಟರ್ಡ್. ಓಕೆ, ಆರ್ ಎನಿ ಎಂಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ, ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.